ಪ್ಲೀಸ್. ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸ್ ಸಿಬ್ಬಂದಿಯ ಕೊಲೆಗೆ ಯತ್ನಿಸಲಾಗಿದೆ, ಗಲಭೆಯನ್ನ ಮಾಡಲಾಗಿದೆ. ಸಾರ್ವಜನಿಕ ಆಸ್ತಿಯನ್ನ ನಾಶ ಮಾಡುವಂತಹ ವಿಚಾರವಾಗಿ ಸೇರಿ ಹಲವು ಆರೋಪಗಳನ್ನ ಮಾಡಿ ಎಸಿಪಿ ವಿವೇಕ್ ಭಗತ್ ಮೇಲೆ ಚಾಕುವಿನಿಂದ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ತೀಕ್ಷ್ಣವಾದಂತಹ ಆಯುಧವನ್ನ ಬಳಸಿ ದಾಳಿಯನ್ನ ನಡೆಸಲಾಗಿದೆ. ಕನ್ನಾಟ್ ಪ್ಲೇಸ್ ಠಾಣೆಯಲ್ಲಿ ಎಫ್ಐಆರ್ ಬಗ್ಗೆ ದಾಖಲಾಗಿರುವಂತದ್ದು. ಸಿಜೆಪಿ ಗೂಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಾಶ ಮಾಡಲಾಗಿದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ, ಕೊಲೆಗೆ ಯತ್ನಿಸಲಾಗಿದೆ, ಗಲಭೆಯನ್ನ ಸೃಷ್ಟಿಸಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸಿರಬಹುದು, ನಿನ್ನೆ ಎಷ್ಟರ ಮಟ್ಟಿಗೆ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು, ದೊಂಬಿಯನ್ನ ಎದ್ದೇಳಿಸಿದ್ರು. ಅದಾದ ನಂತರವಾಗಿ ಎಷ್ಟರ ಮಟ್ಟಿಗೆ ತಳ್ಳಾಟ, ನೂಕಾಟ, ಹೊಡೆದಾಟ ಎಲ್ಲವೂ ಕೂಡ ನಡೆದಿತ್ತು ಅನ್ನುವಂಥದ್ದನ್ನ. ಅದಾದ ಮೇಲೆ ಈಗ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕೊಲೆಗೆ ಯತ್ನಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆ ನಡೆಸಿದ ವಿಚಾರವಾಗಿ ಸಾರ್ವಜನಿಕ ಆಸ್ತಿ ನಾಶ ಸೇರಿ ಹಲವು ಆರೋಪಗಳು ಇದ್ದಂತಹ ಮೇರೆಗೆ ಜೊತೆಗೆ ಎಸಿಪಿ ವಿವೇಕ್ ಭಗತ್ ಮೇಲೂ ಕೂಡ ಚಾಕುವಿನಿಂದ ಹಲ್ಲೆಯನ್ನ ನಡೆಸಲಾಗಿತ್ತು, ತೀಕ್ಷ್ಣವಾದಂತಹ ಆಯುಧವನ್ನ ಬಳಸಲಾಗಿತ್ತು. ಇದರ ಮುಖಾಂತರವಾಗಿ ದಾಳಿ ನಡೆಸಿದ್ದಕ್ಕೆ ಈಗ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪ್ರತಿಭಟನೆ ಮಾಡ್ತಾ ಇದ್ದಾರಾ, ಹಿಂಸಾಚಾರವನ್ನ ನಡೆಸ್ತಾ ಇದ್ದಾರಾ, ತಮಗೆ ಬೇಕಾದಂತ ಹಕ್ಕನ್ನ ಯಾವ ರೀತಿ ಪಡೆದುಕೊಳ್ಬೇಕು ಅನ್ನುವಂತ ಅರಿವಿಲ್ಲದೆ ಈ ರೀತಿ ಮಾಡ್ತಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ವಿದ್ಯಾರ್ಥಿಗಳು ಇಲ್ಲ ನೀಟ್ ಪರೀಕ್ಷೆಯಲ್ಲಿ ನಡೆದಂತ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಈಗಾಗಲೇ ಏನು ಅಕ್ರಮವಾಗಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಪರೀಕ್ಷೆಯ ವಿರುದ್ಧವಾಗಿ ಧ್ವನಿ ಎತ್ತೋದಕ್ಕೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇಲ್ಲೇನಾಗ್ತಾ ಇದೆ, ಪೊಲೀಸರ ಮೇಲೆ ಹಲ್ಲೆ ನಡೆಸಲಾಗ್ತಿದೆ, ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡಲಾಗ್ತಾ ಇದೆ. ಇಷ್ಟರ ಮಟ್ಟಿಗೆ ತೀವ್ರವಾದಂತಹ ಗಲಭೆಯನ್ನ ಸೃಷ್ಟಿಸುವುದಕ್ಕೆ ಕಾರಣ ಏನು ಹಾಗಿದ್ರೆ? ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ವಿದ್ಯಾರ್ಥಿಗಳಾದಂಥವರು ಎಷ್ಟರ ಮಟ್ಟಿಗೆ ಪ್ರತಿಭಟನೆ ಅಂತ ನಡೆಸುವಂತಹ ಸಂದರ್ಭದಲ್ಲಿ ಒಂದು ತಾಳ್ಮೆ ಅನ್ನೋದಿರುತ್ತೆ. ಈ ರೀತಿಯಾಗಿ ವರ್ತಿಸುವಂತವರನ್ನ ಯಾರು ಕೂಡ ವಿದ್ಯಾರ್ಥಿಗಳು ಅಂತ ಅನ್ನೋಲ್ಲ, ಪ್ರತಿಭಟನಾಕಾರರು ಅಂತ ಅನ್ನೋಲ್ಲ. ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಶರ್ಟ್ ಅನ್ನ ಬಿಚ್ಚಿ ಒಂದು ಕಡೆ ಪ್ರೊಟೆಸ್ಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿರುವಂತದ್ದನ್ನ ಇದನ್ಯಾರು ಕೂಡ ವಿದ್ಯಾರ್ಥಿಗಳು ತಮಗೆ ಬೇಕಾದಂತಹ ಹಕ್ಕನ್ನ ಪಡೆದುಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಈ ಒಂದು ಪ್ರತಿಭಟನೆ ಅಂತ ಅನ್ನಲ್ಲ. ಸಿಜೆಪಿ ಪ್ರತಿಭಟನಾಕಾರರ ಅಸಹ್ಯವಾದಂತಹ ಅಸಭ್ಯವಾದಂತಹ ವರ್ತನೆ ಸನ್ನೆಗಳು ನೀವು